ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿನ ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿದ್ರೆ ನಿನ್ ಬಾಡಿ ಫಿಟ್ ಆಗಿರುತ್ತೆ. ಆಗ ನೀನ್ ಫುಲ್ ಡೇ ಆಕ್ಟಿವ್ ಆಗಿರ್ತೀಯ. ಈಗ ನಿನ್ ಸ್ಕೂಲಲ್ಲಿ PT ಪೀರಿಯಡ್ ಎಲ್ಲ ಇರುತ್ತೆ ತಾನೆ, ಅಲ್ಲಿ ಎಕ್ಸರ್ಸೈಸ್ ಗೇಮ್ಸ್ ಎಲ್ಲ ಮಾಡಿಸ್ತಾ ಇರ್ತಾನೆ. ವೆರಿ ಗುಡ್. ದೊಡ್ಡವರಾದ್ಮೇಲೆ ಇದೇ PT ಅವರ್ಸ್ ನಮ್ ಬಾಡಿನ ಟ್ರೈನ್ ಮಾಡೋದು. ಅದಕ್ಕೆ ನಾನು ನೀನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು ಅಪ್ಪ. ಯಾ ಸರಿ, ನೀನೊಂದ್ ಕೆಲಸ ಮಾಡು, ನೀನು ಸೀತಮ್ಮನ್ ಕರ್ಕೊಂಬಾ, ಅವರು ನಮ್ ಜೊತೆ ಸೇರ್ಕೊಂಡು ಎಕ್ಸರ್ಸೈಸ್ ಮಾಡ್ಲಿ. ಕರೀತ್ಯಾ? ಅರೆ ಅಪ್ಪ, ಸೀತಮ್ಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾಳೆ, ವರ್ಕೌಟ್ ಮಾಡಲ್ಲ. ಯಾ ಸೀಪುಣ, ಮೊದ್ಲಲ್ಲ ಸೀತಮ್ಮನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಇರ್ತಿತ್ತು, ಹಾಗಾಗಿ ಅವ್ರಿಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ನಮ್ ಜೊತೆ ಇದಾರಲ್ಲ, ಫ್ರೀ ಆಗಿರ್ತಾರೆ, ಆರಾಮಾಗಿ ಎಕ್ಸರ್ಸೈಸ್ ಮಾಡ್ಬೋದು. ಆದ್ರೆ ಸೀತಮ್ಮನ್ಗೆ ಎಕ್ಸರ್ಸೈಸ್ ಮಾಡಕ್ ಬರಲ್ಲ. ಯಾಕೆ ಬರಲ್ಲ? ನಾನಿದ್ದೀನಲ್ಲ, ಅವ್ರಿಗೆ ಎಕ್ಸರ್ಸೈಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನು ಟ್ರೈನ್ ಮಾಡ್ತೀನಿ. ನೀನ್ ಫಸ್ಟ್ ಹೋಗೋನ್ನ ಕರಿ. ಓಕೆ ಅಪ್ಪ. ಸೀತಮ್ಮ, ಇದನ್ನೇನಾದ್ರೂ ನಮ್ಮ ಗಾರ್ಜಿಯಸ್ ಪಾರ್ಕು ನೋಡಿದ್ರೆ ಏನ್ ಅನ್ಕೋತಾಳೋ ಏನೋ. ಮೋಸ್ಟ್ಲಿ ವರ್ಲ್ಡ್ ಕಪ್ ಅಲ್ಲ, ವರ್ಲ್ಡ್ ವಾರೇ ಶುರು ಆಗ್ಬಿಡುತ್ತೆ. ಸೀತಮ್ಮ, ವರ್ಕೌಟ್ ಮಾಡಿ ಬನ್ನಿ ಅಂತ ಕರೆದ್ರೆ ಇಬ್ರು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ. ರಾಮ್, ಶೂ. ಬಟ್ ಇದು ಇಂಡೋರ್ ಶೂ ಸೀತಾ. ಆರ್ತಿ ತಗೋಬೇಕು, ಶೂ ಬಿಚ್ಚ ಬನ್ನಿ. ಓಕೆ, ಅಲ್ಲ ಪ್ರತಿದಿನ ಗಂಡನ್ಗೆ ಆರತಿ ಮಾಡೋ ಅವಶ್ಯಕತೆ ಇದೆಯಾ ಅಂತ? ಇದು ಗಂಡಂಗಲ್ಲ, ದೇವ್ರಿಗೆ. ಅಲ್ಲ, ದಿನ ಬೆಳಗ್ಗೆ ಎದ್ದು ಆರ್ತಿ ತಗೊಳ್ಳೋ ಅಭ್ಯಾಸ ಇಲ್ವಾ ನಿಮ್ಗೆ? ಬನ್ನಿ ಆರ್ತಿ ತಗೊಳ್ಳಿ. ಸೀತಾ, ನೀನ್ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದೆ? ಅಕ್ಕನೇ ದಿನ ಆರತಿ ಮಾಡೋದು. ಹಾಗೆ ಆರತಿ ಎಲ್ಲ ಮನೆಯವ್ರಿಗೆ ಕೊಡೋ ಅಭ್ಯಾಸ ಇಲ್ಲ. ಎಲ್ರೂ ಬ್ಯುಸಿ ಇರ್ತಾರಲ್ವಾ, ಅಕ್ಕನೇ ಸೈಲೆಂಟಾಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಿಡ್ತಾರೆ. ಹೌದೌದು, ದೇವ್ರಿಗೂ ಗೊತ್ತಾಗಲ್ಲ, ಅಷ್ಟು ಸೈಲೆಂಟಾಗಿ ಪೂಜೆ ಮುಗಿಸ್ತಾಳೆ ನಮ್ಮ ಭಾರ್ಗವಿ ಅಲ್ವಾ ಭಾರ್ಗವಿ? ಮನೆ ಸೊಸೆ ಆರತಿ ಮಾಡಿದ್ದಾಳೆ, ಖುಷಿಯಿಂದ ಆರತಿ ತಗೊಳ್ಳೋದು ಬಿಟ್ಟು ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೀಯಲ್ಲ. ಅಯ್ಯೋ ಸಾಧನ, ಏನು ಹೇಳಿ ನಿನಗೆ. ಮಾವಯ್ಯ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಾನೇ ಕಾಫಿ ಒಳಗೆ ತರ್ತಿದ್ನಲ್ಲ. ಅಯ್ಯೋ, ಕಾಫಿ ಆಗಲೇ ಕುಡ್ದಾಯ್ತಲ್ಲ. ಸೀತಾನೇ ಕಾಫಿ ತಂದು ಕೊಟ್ಲು. ಕಾಫಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಟೇಸ್ಟ್ ಅದ್ಭುತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.